ನಮಸ್ಕಾರ ಸ್ನೇಹಿತರೆ, MN ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಕತೆ ರಾಮನ ಮರಣದ ನಂತರದ ಪಯಣದ ಬಗ್ಗೆ. ಈ ಕಥೆಯು ನಮಗೆ ಜೀವನದ ಆಯ್ಕೆಗಳ ಮಹತ್ವವನ್ನು ತೋರಿಸುತ್ತದೆ. ರಾಮನು ತನ್ನ ಕುಟುಂಬದೊಂದಿಗೆ ತನ್ನ ಕೊನೆಯ ಕ್ಷಣಗಳನ್ನು ಶಾಂತವಾಗಿ ಕಳೆದನು. ಆದರೆ ಮರಣದ ನಂತರ ಅವನ ಆತ್ಮವು ಅಪರಿಚಿತ ಜಗತ್ತಿನಲ್ಲಿ ಪ್ರವೇಶಿಸಿತು. ಅವನ ಮುಂದಿರುವ 2 ಹಾದಿಗಳು ಅವನನ್ನು ಆಕರ್ಷಿಸುತ್ತವೆ. ಒಂದು ಹಾದಿ ಸುವರ್ಣದ ಬೆಳಕಿನಿಂದ ಹೊಳೆಯುತ್ತದೆ, ಅಂದರೆ ಪುನರ್ಜನ್ಮದ ಸಂಕೇತ. ಇನ್ನೊಂದು ಹಾದಿ ಆಕಾಶದಲ್ಲಿ ನಕ್ಷತ್ರಗಳೊಂದಿಗೆ ಶಾಶ್ವತ ಪಯಣದ ದಾರಿಯಂತೆ ಕಾಣುತ್ತದೆ. ಆಕಾಶದ ದೊಡ್ಡ ಕನ್ನಡಿ ಅವನ ಮುಂದೆ ಪ್ರತ್ಯಕ್ಷವಾಯಿತು. ಒಂದು ಬದಿಯಲ್ಲಿ ಅವನ ಸತ್ಕಾರ್ಯಗಳು, ಕರುಣೆ, ಸಹಾಯ ಮತ್ತು ಪ್ರೀತಿ. ಇನ್ನೊಂದು ಬದಿಯಲ್ಲಿ ಅವನ ತಪ್ಪುಗಳು, ಕೋಪ, ನಿರ್ಲಕ್ಷ್ಯ ಮತ್ತು ಪಶ್ಚಾತ್ತಾಪದ ಕ್ಷಣಗಳು. ಈ ಪ್ರತಿಬಿಂಬವು ಅವನಿಗೆ ಜೀವನದ ಬಗ್ಗೆ ಆಲೋಚನೆ ಮಾಡಲು ಪ್ರೇರಣೆ ನೀಡಿತು. ಅವನು 2 ಮಾರ್ಗಗಳಲ್ಲಿ ಒಂದು ಆಯ್ಕೆ ಮಾಡಬೇಕಾಯಿತು. ಅವನು ಪುನರ್ಜನ್ಮವನ್ನು ಬಿಟ್ಟು ಶಾಶ್ವತ ಪಯಣವನ್ನು ಆಯ್ಕೆ ಮಾಡುತ್ತಾನೆ. ಈ ಪಯಣವು ಅವನನ್ನು ಹೆಚ್ಚು ತಾತ್ವಿಕ ಜ್ಞಾನಕ್ಕೆ ಕರೆದೊಯ್ಯುತ್ತದೆ. ಅವನ ಪಯಣವು ಅದ್ಭುತವಾದ ದೃಶ್ಯಗಳಿಂದ ತುಂಬಿತ್ತು. ಬೆಳಕಿನ ನದಿಗಳು, ಜ್ಞಾನದ ಕಾಡುಗಳು ಮತ್ತು ಆಕಾಶದ ವಿಸ್ಮಯಗಳು. ಪ್ರತಿಯೊಂದು ಹೆಜ್ಜೆಯು ಅವನಿಗೆ ಹೊಸ ಪಾಠಗಳನ್ನು ಕಲಿಸುತ್ತಿತ್ತು. ಅವನಿಗೆ ತನ್ನ ಕೃತ್ಯಗಳಿಂದ ಪ್ರಭಾವಿತವಾದ ಆತ್ಮಗಳನ್ನು ಭೇಟಿಯಾಗಿ ಕ್ಷಮೆ ಮತ್ತು ಕರುಣೆ ಕಲಿಯುವ ಅವಕಾಶ ದೊರಕಿತು. ಪಯಣದ ಕೊನೆಯಲ್ಲಿ ರಾಮನು ದಿವ್ಯ ಬೆಳಕಿನಿಂದ ಹೊಳೆಯುವ ಪುನರ್ಜನ್ಮದ ದ್ವಾರವನ್ನು ತಲುಪುತ್ತಾನೆ. ರಾಮ, ನಿನ್ನ ಪಯಣವು ನಿನ್ನನ್ನು ಮತ್ತೊಂದು ಜೀವನಕ್ಕೆ ತಯಾರಿಸಿದೆ ಎಂದು ದಿವ್ಯ ಶಬ್ದವು ಹೇಳುತ್ತದೆ. ರಾಮನ ಆತ್ಮವು ಹೊಳೆಯುವ ಮಗುವಾಗಿ ಪುನರ್ಜನ್ಮ ಹೊಂದುತ್ತದೆ. ಈ ಬಾರಿ ಅವನು ತನ್ನ ಜೀವನವನ್ನು ಪ್ರೀತಿಯಿಂದ ಮತ್ತು ಅರ್ಥಪೂರ್ಣವಾಗಿ ನಡೆಸಲು ಸಿದ್ಧನಾಗಿದ್ದಾನೆ. ಈ ಪಯಣವು ನಮಗೆ ಒಂದು ಬೋಧನೆಯನ್ನು ನೀಡುತ್ತದೆ. ಜೀವನವು ಕೊನೆಯಾದರೂ ಆತ್ಮದ ಪಯಣ ಎಂದಿಗೂ ಮುಗಿಯದು. ನಮ್ಮ ಆಯ್ಕೆಗಳು ಮತ್ತು ಕಾರ್ಯಗಳು ಶಾಶ್ವತ ಪಯಣವನ್ನು ನಿರ್ಧರಿಸುತ್ತವೆ. ಈ ಕಥೆಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. MN ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಭೇಟಿಯಾಗುವವರೆಗೂ ನಮಸ್ಕಾರ.